ಮೂಕಾಂಬಿಕೆ ನಮಃ. ಓಂ ನಮೋ ಕೊಲ್ಲೂರು ಮೂಕಾಂಬಿಕೆ ನಮಃ. ಓಂ ನಮೋ ಕೊಲ್ಲೂರು ಮೂಕಾಂಬಿಕೆ ನಮಃ. ಹಾಯ್, ಹಲೋ, ನಮಸ್ಕಾರ ಗೆಳೆಯರೆ, ಎಲ್ಲ ಹೇಗಿದ್ದೀರಿ? ನಾನೀಗ ಕೊಲ್ಲೂರು ಬಂದಿದ್ದೀನಿ. ಕೊಲ್ಲೂರು ಕ್ಷೇತ್ರದ ಬಗ್ಗೆ ಒಂದಷ್ಟು ವಿವರಣೆ ಕೊಡ್ತೀನಿ, ಬನ್ನಿ. ನಮಸ್ತೆ ಜಗದಂಬಿಕೆ ದೇವಿ, ನಮಸ್ತೆ ಭಕ್ತವತ್ಸಲೆ, ನಮಸ್ತೆ ಮೂಕಾಂಬಿಕೆ ದೇವಿ, ತ್ರಾಹಿ ಮಾಂ ಸುಖಸಾಗರ. ಅಂದರೆ ಜಗತ್ತಿನ ತಾಯಿಯಾದ ದೇವಿ, ಭಕ್ತರನ್ನು ಕಾಪಾಡುವವಳೇ ಮೂಕಾಂಬಿಕೆಯೇ, ದುಃಖ ಸಾಗರದಿಂದ ನನ್ನನ್ನು ರಕ್ಷಿಸು ಅನ್ನುವಂಥದ್ದು. ಕುಂದೇಂದು ತುಷಾರಹಾರ ಧವಳ, ಯ ಶುಭ್ರವಸ್ತ್ರಾವೃತ, ಯ ವೀಣವರದಂಡ ಮಂಡಿತಕಾರ, ಯ ಶ್ವೇತ ಪದ್ಮಾಸನ. ಈ ಸ್ತುತಿಯನ್ನು ವಿದ್ಯೆ, ಜ್ಞಾನ, ಕಲೆಯಲ್ಲಿ ಯಶಸ್ಸು ಕೊಡುತ್ತಾಯಿ ಅನ್ನುವಂಥದ್ದು ಇದರ ಅರ್ಥ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ, ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ಮೂಕಾಂಬಿಕಾಯೈ ವಿದ್ಮಹೇ ಮಹಾಶಕ್ತ್ಯೈ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ದೇವಿಯ ಈ ಮೂಕಾಂಬಿಕೆಯ ಅಷ್ಟೋತ್ತರ ನಾಮಾವಳಿಯನ್ನು ಪಠಿಸಿದ್ರೆ, ಅದು ಸಂಪ್ರದಾಯಬದ್ಧವಾಗಿ ಪಠಿಸಿದ್ರೆ ಭಾಳ ಒಳ್ಳೆಯದಾಗುತ್ತಂತೆ. ಇದು ಕೇಳಿದವ್ರಿಗೂ ಇದನ್ನು ಹೇಳಿದವ್ರಿಗೂ ತುಂಬ ಒಳ್ಳೆಯದಾಗುತ್ತೆ ಅಂತ ಅಲ್ಲಿನ ಹಿರಿಯರು ಹೇಳ್ತಾರೆ. ಓಂ ಶ್ರೀ ಮೂಕಾಂಬಿಕೆಯೈ ನಮಃ. ಓಂ ಮಹಾದೇವ್ಯೈ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ಓಂ ಮಹಾಕಾಳೈ ನಮಃ. ಓಂ ಭಕ್ತವತ್ಸಲಾಯೈ ನಮಃ. ಓಂ ತ್ರಿನೇತ್ರಾಯೈ ನಮಃ. ಓಂ ಜಗನ್ಮಾತ್ರೇ ನಮಃ. ಇದು ಭಕ್ತಿಯಿಂದ ಇದನ್ನು ಪಠಿಸಿದ್ರೆ ದೇವಿಯ ಅನುಗ್ರಹ ದೊರೆಯುತ್ತೆ ಅನ್ನುವಂಥದ್ದು ಇಲ್ಲಿನ ವಾಡಿಕೆ. ಹಾಗೆ ಮೂಕಾಸುರನ ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪಿಸಿದ ಧರ್ಮರಕ್ಷಕಿ ಈ ತಾಯಿ ದರ್ಶನದಿಂದ ಮನಸ್ಸಿಗೆ ಶಾಂತಿ, ಬದುಕಿಗೆ ದಾರಿ, ಕುಟುಂಬಕ್ಕೆ ಸುಖ, ನೆಮ್ಮದಿ, ಸಮೃದ್ಧಿ ಎಲ್ಲವೂ ದೊರೆಯುತ್ತೆ ಈ ತಾಯಿನ ದರ್ಶನ ಮಾಡಿದ್ರೆ. ಆಮೇಲೆ ಆದಿ ಶಂಕರಾಚಾರ್ಯರು ಆರಾಧಿಸಿದ ಪರಾಶಕ್ತಿ ಈ ತಾಯಿ. ಈ ತಾಯಿಯ ಪಾದ ಕಮಲಗಳಿಗೆ ಭಕ್ತಿಪೂರ್ಣವಾಗಿ ನಮಸ್ಕರಿಸಿ ಅವ್ರನ್ನ ಮನಸ್ಸಿನಲ್ಲಿ ಸದಾ ಸತ್ಯ, ಧರ್ಮ, ದಯೆ ಮತ್ತು ವಿನಯದಿಂದ ಪ್ರಾರ್ಥಿಸ್ಕೊಂಡ್ರೆ ನಮ್ಮೆಲ್ಲ ಕಷ್ಟಕೋಟಲೆಗಳು ಈಡೇರ್ತವೆ ಅನ್ನುವಂಥದ್ದು ನಂಬಿಕೆ. ತಾಯಿ, ಎಲ್ಲರಿಗೂ ನಿನ್ನ ನಾಮಸ್ಮರಣೆ ಉಸಿರಾಗಿರಲಿ, ನಿನ್ನ ಪಾದ ಸೇವೆ ಎಲ್ಲರ ಜೀವನದ ಗುರಿಯಾಗಿರಲಿ. ಹಾಗೆ ಎಲ್ಲರನ್ನೂ ನಿಮ್ಮ ಕವಚದಂತೆ ಕಾಪಾಡಿ ಎಲ್ಲರಿಗೂ ಎಲ್ಲ ರೀತಿಯ ಸನ್ಮಾರ್ಗಗಳು, ಸದ್ಗತಿಗಳು, ಹಾಗೆ ಸನ್ಮಂಗಳವನ್ನು ಉಂಟು ಮಾಡಿ ತಾಯಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ತಾಯಿನ ಒಂದು ಪ್ರಾರ್ಥನೆ ಮೂಲಕ ವಿನಮ್ರವಾಗಿ ಭಕ್ತಿಪೂರ್ವಕವಾಗಿ ಕೋರ್ಕೊಳ್ತೀವಿ. ಪ್ರಾರ್ಥನೆಯೊಟ್ಟಿಗೆ ದೇವಿಯ ಸ್ತುತಿಮಾಲವನ್ನು, ಸ್ತೋತ್ರವನ್ನು ಪಠಿಸಿದ್ರೆ ಎಲ್ಲ ಫಲ ವೃದ್ಧಿಯಾಗುತ್ತೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಓಂ ಮೂಕಾಂಬಿಕೆಯೈ ನಮಃ. ಓಂ ಮಹಾಶಕ್ತ್ಯೈ ನಮಃ. ಓಂ ಜಗನ್ಮಾತ್ರೇ ನಮಃ. ಓಂ
ಭಕ್ತವತ್ಸಲಾಯ ನಮಃ. ಜಯ ಜಯ ಶ್ರೀ ಕೊಲ್ಲೂರು ಮೂಕಾಂಬಿಕೆ, ಜಯ ಜಯ ಜಗದಂಬಿಕೆ, ಜಯ ಜಯ ಮಹಾಲಕ್ಷ್ಮೀ, ಜಯ ಜಯ ಜಗದಂಬಿಕೆ, ಜಯ ಜಯ ಮಹಾಸರಸ್ವತಿ, ಜಯ ಜಯ ಜಗದಂಬಿಕೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಸ್ತೋತ್ರ ಪಠಿಸಿದರೆ ಎಲ್ಲವೂ ವೃದ್ಧಿಯಾಗುವುದು. ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಐಕ್ಯ ರೂಪದ ಆರಾಧನೆ ನಡೆಯುತ್ತೆ. ಹಾಗೆ ಆದಿ ಶಂಕರಾಚಾರ್ಯರೊಂದಿಗೆ ಸಂಬಂಧ ಹೊಂದಿರುವ ಪ್ರಮುಖ ಶಕ್ತಿಪೀಠ ಇದು. ಪಶ್ಚಿಮ ಘಟ್ಟಗಳ ನೈಸರ್ಗಿಕ ಸೌಂದರ್ಯದ ಮಧ್ಯೆ ನೆಲೆಗೊಂಡಿರುವ ಪವಿತ್ರ ಕ್ಷೇತ್ರ. ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಮೂಕಾಂಬಿಕಾ ದೇವಿಯನ್ನು ಈ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆದರೆ, ಆಶೀರ್ವಾದ ಪಡೆದರೆ ಫಲಪ್ರದ. ಆ ತಾಯಿಯನ್ನು ಯಾಕೆ ಪೂಜೆ ಮಾಡ್ತಾರೆ ಅಂತಂದರೆ, ತಾಯಿ ಶಂಕರಾಚಾರ್ಯರು ತಾಯಿಯನ್ನು ಅರಸಿ ಬಂದಾಗ ಅಲ್ಲಿ ತಾಯಿ ಕೋಲಾಸುರನನ್ನು ಸಂಹಾರ ಮಾಡಿದಂಥ ಒಂದು ಇದರಲ್ಲಿ ಕಾಳಿಕಾದೇವಿ ಅವತಾರದಲ್ಲಿರ್ತಾರೆ. ಆ ಸುತ್ತಮುತ್ತ ಸಂಚರಿಸ್ತಾ ಇರ್ತಾರೆ. ಇದು ಸುಮಾರು ಜನ ಹೇಳ್ತಾರೆ ಶಂಕರಾಚಾರ್ಯರಿಗೆ, ಬೇಡ ಹೋಗಬೇಡಿ, ತಾಯಿ ಉಗ್ರರೂಪಿ, ಆ ಯಮ್ಮನಿಗೆ ಇದಾಗೋದಿಲ್ಲ, ನಾರಮ್ಮನವ್ರು ನೋಡಿದ್ರೆ ಆ ಯಮ್ಮ ಇದು ಮಾಡಿಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಅಂತ. ಇವರು ಕೇಳಲ್ಲ. ಆ ಯಮ್ಮ ತಾಯಿ, ನಮ್ಮಮ್ಮ, ಅದು ಹೆಂಗೆ ನಮ್ಮನ್ನು ಇದು ಮಾಡಿಬಿಡ್ತಾರೆ, ಆಯಿತು ನೋಡೇ ಬಿಡ್ತೀನಿ ಅಂಥೇಳಿ ಅರಸ್ತಾ ಹೋಗ್ತಾರೆ. ಆ ತಾಯಿನ ಹುಡ್ಕೊಂಡು ಹೋದಾಗ ಆ ತಾಯಿ ಉಗ್ರ ರೂಪದಿಂದ ಆ ಒಂದು ದರ್ಶನ ಕೊಡ್ತಾರೆ. ಇವರೇನು ಮಾತಾಡದೆ ಆ ತಾಯಿಯನ್ನು ಸ್ತುತಿಸ್ತಾರೆ. ಆ ಸ್ತುತಿಸುವಂಥ ಸಂದರ್ಭದಲ್ಲಿ ತಾಯಿಯ ಕೋಪವೆಲ್ಲ ಮಾಯ ಆಗಿ ಒಂದು ತಾಯಿ ಮಡ್ಲಲ್ಲಿ ಮಗು ಯಾವ ರೀತಿ ಸೇರುತ್ತೋ ಆ ರೀತಿ ಶಂಕರಾಚಾರ್ಯರಿಗೆ ಆಶೀರ್ವದಿಸ್ತಾರೆ. ಆಶೀರ್ವಾದ ಮಾಡಿ ಕಂದನನ್ನು ನೋಡಿದಂತೆ ನೋಡ್ತಾರೆ. ಇದು ಇಲ್ಲಿ ತುಂಬ ವಿಶೇಷ. ಹೀಗೆ ಮಕ್ಕಳ ಅಕ್ಷರಾಭ್ಯಾಸಕ್ಕೆ, ವಿದ್ಯಾಭ್ಯಾಸಕ್ಕೆ ಪ್ರಾರಂಭದಲ್ಲಿ ಮಕ್ಕಳಿಗೆ ಕಾರ್ತಿಕ ದೀಪೋತ್ಸವ ಮತ್ತು ವಿಜಯದಶಮಿ ತುಂಬ ಪ್ರಶಸ್ತವಾದಂಥ ದಿನ ಇದು. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನ ಮಧ್ಯೆ ಕೊಡಚಾದ್ರಿ ಬೆಟ್ಟ ಪಾದದಲ್ಲಿ ಹಾಗೂ ಸೌಪರ್ಣಿಕಾ ನದಿ ತೀರದಲ್ಲಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ದೇಶ ವಿದೇಶಗಳಿಂದ ಇಲ್ಲಿಗೆ ಆಗಮಿಸ್ತಾರೆ. ಈ ಕ್ಷೇತ್ರ ಅತ್ಯಂತ ಪವಿತ್ರ ಕ್ಷೇತ್ರ. ಪುರಾಣಗಳ ಪ್ರಕಾರ ಕೋಲ ಮಹರ್ಷಿಗಳು ಈ ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಿದ್ದರು. ಆಗ ಮೂಕಾಸುರ ಅನ್ನುವಂಥ ರಾಕ್ಷಸ ಋಷಿಗಳ ಯಜ್ಞ ತಪಸ್ಸುಗಳಿಗೆ ಅಡ್ಡಿಪಡಿಸುತ್ತಿದ್ದ. ದೇವತೆಗಳ ಪ್ರಾರ್ಥನೆಗೆ ಸ್ಪಂದಿಸಿದ ಆದಿಶಕ್ತಿಯು ದುರ್ಗಾರೂಪದಲ್ಲಿ ಅವನನ್ನು ಸಂಹರಿಸಿದಳು. ಅವನು ಮೂಕನಾಗಿದ್ದ ಕಾರಣ ಮೂಕಾಸುರ ಎಂದು ಕರೆಯಲ್ಪಟ್ಟನು. ಅವನ ಸಂಹಾರದ ನಂತರ ದೇವಿಯು ಮೂಕಾಂಬಿಕಾ ಹೆಸರಿನಿಂದ ಪ್ರಸಿದ್ಧರಾದರು ಅನ್ನುವಂಥ ಈ ಪುರಾಣದ ಕಥೆ ಇದು. ಆದಿ ಶಂಕರಾಚಾರ್ಯರು ಕೊಲ್ಲೂರಿಗೆ ಬಂದು ದೇವಿ ದರ್ಶನ ಪಡೆದರು. ದೇವಿಯನ್ನು ಕೇರಳಕ್ಕೆ ಕರೆದುಕೊಂಡು ಹೋಗಲು ಪ್ರಾರ್ಥಿಸಿದರೆ ದೇವಿಯು, ನೀನು ಹಿಂದೆ ತಿರುಗಿ ನೋಡದೆ ಮುಂದೆ ಮುಂದೆ ಹೋಗುತ್ತಿದ್ದರೆ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಅಂತ ತಾಯಿಯು ಒಂದು ಷರತ್ತಾಗ್ತಾರೆ. ದಾರಿಯಲ್ಲಿ ಶಂಕರಾಚಾರ್ಯರು ಒಂದು ಬಾರಿ ತಿರುಗಿ ನೋಡ್ಬಿಡ್ತಾರೆ. ದೇವಿಯು ಕೊಲ್ಲೂರಿನಲ್ಲೇ ನೆಲೆ ಊರ್ಬಿಡ್ತಾರೆ. ಇದು ಅಂದಿನ ಪುರಾಣದ ಕತೆ. ಹೀಗೆ ನೋಡಿ. ಹಾಗೆ ಒಂದು ಗರ್ಭಗುಡಿಯ ವಿಶೇಷ ಅಂದರೆ ಜ್ಯೋತಿರ್ಲಿಂಗದಲ್ಲಿ ಶಿವ ಮತ್ತು ಶಕ್ತಿ ಎರಡು ಒಂದೇ ರೂಪದಲ್ಲಿ ಆರಾಧಿಸಲ್ಪಡ್ತಾರೆ. ಹಾಗೆ ಅದರ ಮುಂಭಾಗದಲ್ಲಿ ಪಂಚಲೋಹದಿಂದ ನಿರ್ಮಿತ ದೇವಿಯ ವಿಗ್ರಹವಿದ್ದು
ಭಕ್ತರು ಅದನ್ನೇ ದರ್ಶನ ಮಾಡೋದು. ದೇವಿಯು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ ಮೂರು ಶಕ್ತಿಗಳ ಸಮಗ್ರ ಸ್ವರೂಪವೆಂದು ತಿಳಿಸಲ್ಪಡುತ್ತಾರೆ. ಕ್ಷೇತ್ರದ ಪಕ್ಕದಲ್ಲಿರುವ ಸೌಪರ್ಣಿಕಾ ನದಿಯು ಅತ್ಯಂತ ಪವಿತ್ರವೆಂದು ನಂಬಲಾಗುತ್ತದೆ. ಗರುಡನು ಸುವರ್ಣ ಪಕ್ಷಿ, ಗರುಡ ಅಂದರೆ ಇಲ್ಲಿ ತಪಸ್ಸು ಮಾಡಿದ ಕಾರಣ ಈ ನದಿಗೆ ಸೌಪರ್ಣಿಕಾ ಅನ್ನುವಂಥ ಹೆಸರು ಬಂದಿದೆ ಅನ್ನುವಂಥದ್ದು ಒಂದು ಐತಿಹ್ಯ. ಭಕ್ತರು ದೇವಿ ದರ್ಶನಕ್ಕೂ ಮುನ್ನ ಇಲ್ಲಿ ಸ್ನಾನ ಮಾಡುವಂಥದ್ದು ಶುಭ ಅಂತ ನಂಬ್ತಾರೆ. ಹಾಗೆ ನೋಡಿ, ದೇವಿಗೆ ಪ್ರಮುಖ ಪೂಜೆ, ನಿತ್ಯ ಪೂಜೆ ನಡೆಯುತ್ತೆ. ಅದರಲ್ಲಿ ಚಂಡಿಕಾ ಹೋಮ, ಅಶ್ಯಾವಧಾನ ಸೇವೆ, ಕುಮ್ಯಾಮಾರ್ಚನೆ, ಸಹಸ್ರನಾಮಾರ್ಚನೆ, ರಥೋತ್ಸವ, ದೀಪಾರಾಧನೆ ಹೀಗೆ. ಹಾಗೆ ಉತ್ಸವ ಅಂತ ಬಂದರೆ ನವರಾತ್ರಿ ಅತ್ಯಂತ ವೈಭವದಿಂದ ನಡೆಯುವ ಉತ್ಸವ. ಇದರೊಟ್ಟಿಗೆ ರಥೋತ್ಸವ, ವಿಜಯದಶಮಿ, ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಲು ಅತ್ಯಂತ ಪ್ರಸಿದ್ಧ ದಿನ, ಕಾರ್ತಿಕ ದೀಪೋತ್ಸವ. ಮೂಕಾಂಬಿಕಾ ದೇವಿಯನ್ನು ವಿದ್ಯೆ ಮತ್ತು ಜ್ಞಾನದ ಅಧಿದೇವತೆಯಾಗಿ ಆರಾಧಿಸಲಾಗುತ್ತೆ. ಆದ್ದರಿಂದ ಮಕ್ಕಳು ವಿದ್ಯಾರಂಭಕ್ಕಾಗಿ ಸಾವಿರಾರು ಕುಟುಂಬಗಳು ಇಲ್ಲಿಗೆ ಬರುತ್ತಾರೆ. ಸಂಗೀತಗಾರರು, ಕಲಾವಿದರು ಮತ್ತು ವಿದ್ಯಾರ್ಥಿಗಳು ವಿಶೇಷವಾಗಿ ದೇವಿಯ ಆಶೀರ್ವಾದ ಪಡೆಯುತ್ತಾರೆ. ಶಿವ ಶಕ್ತಿ ಐಕ್ಯ ರೂಪದ ಆರಾಧನೆ, ಆದಿ ಶಂಕರಾಚಾರ್ಯರೊಂದಿಗೆ ಸಂಬಂಧ ಹೊಂದಿರುವ ಪ್ರಮುಖ ಶಕ್ತಿಪೀಠ, ಪಶ್ಚಿಮ ಘಟ್ಟಗಳ ನೈಸರ್ಗಿಕ ಸೌಂದರ್ಯದ ಮಧ್ಯೆ ನೆಲೆಗೊಂಡಿರುವ ಪವಿತ್ರ ಕ್ಷೇತ್ರ, ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿ ದೇವಾಲಯಗಳಲ್ಲಿ ಒಂದು ಅನ್ನೋಂಥದ್ದು ಕೊಲ್ಲೂರಿನ ಇತಿಹಾಸ. ಬನ್ನಿ ಶರಣು ಶರಣು ಎನ್ನಿ ತಾಯಿಯ ಪಾದಕ್ಕೆ. ಕೊಲ್ಲೂರು ಮೂಕಾಂಬಿಕೆ ದೇವಿಯ ದರ್ಶನ ಆಶೀರ್ವಾದ ಪಡೆದು ಕೃತಾರ್ಥರಾಗೋಣ. ಹಾಗೆಯೇ ತಾಯಿಯ ಆಶೀರ್ವಾದದೊಟ್ಟಿಗೆ ಒಳ್ಳೆಯ ಏಳಿಗೆಯನ್ನು ಪಡೆಯೋಣ. ಜೈ ಹಿಂದ್, ಜೈ ಕರ್ನಾಟಕ.